ತುಮಕೂರು ರೋಟರಿ ಚಾರಿಟಬಲ್ ಟ್ರಸ್ಟ್‌ನ 66 ವರ್ಷ ಪೂರೈಸಿ 67ನೇ ವರ್ಷಕ್ಕೆ ಕಾಲಿರಿಸಿದ ವೇಳೆಯ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಪದಗ್ರಹಣ ಮಾಡುವ ಸಮಾರಂಭ ಇದಾಗಿದೆ ಎಂದು ರಾಜೇಶ್ವರಿ ರುದ್ರಪ್ಪ ಅವರು ತಿಳಿಸಿದರು. ಅವರು ನನ್ನ ಪದಗ್ರಹಣ ಸಮಾರಂಭದಲ್ಲಿ ಪ್ರಸಿದ್ಧ ಚಲನಚಿತ್ರ ನಟಿ ಭವ್ಯ ಉಪಸ್ಥಿತರಿರುತ್ತಾರೆ ಎಂದು ರಾಜೇಶ್ವರಿ ರುದ್ರಪ್ಪ ತಿಳಿಸಿದ್ದಾರೆ. ಜುಲೈ 20ರಂದು ಬೆಳಗ್ಗೆ 10:30 ಗಂಟೆಗೆ ತುಮಕೂರು ನಗರದ ಸಿದ್ಧಗಂಗಾ ತಾಂತ್ರಿಕ ಕಾಲೇಜಿನ ಬಿರ್ಲಾ ಆಡಿಟೋರಿಯಂನಲ್ಲಿ ಈ ಸಮಾರಂಭ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಅಲ್ಲದೆ ಸಾರ್ವಜನಿಕವಾಗಿ ಪಲ್ಸ್ ಪೋಲಿಯೋ, ಶಾಲಾ ಕಟ್ಟಡ ದುರಸ್ತಿ ಮತ್ತು ಅವಶ್ಯಕತೆ ನಿರ್ಮಾಣ, ಗ್ರಾಮೀಣ ರೈತ ಮಹಿಳೆಯರಿಗೆ ಗೋವು ನೀಡುವುದು, ಅರಿವು ಕಾರ್ಯಾಗಾರ ಮತ್ತಿತರ ಗ್ರಾಮೀಣ ಬದುಕಿಗೆ ಅವಶ್ಯಕತೆಗೆ ತಕ್ಕಂಥ ರೋಟರಿ ಸಂಸ್ಥೆ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಇದೇ ವೇಳೆ ರೋಟರಿ ಸಂಸ್ಥೆಯ ಖಜಾಂಚಿಗಳಾದ ಅನಿತಾ ನಾಗೇಶ್ ಅವರು ಮಾತನಾಡುತ್ತಾ, ಸಾರ್ವಜನಿಕ ಆರೋಗ್ಯ ಹಿತದೃಷ್ಟಿಯಿಂದ ಶ್ರೀ ಸಿದ್ಧಗಂಗಾ ಆಸ್ಪತ್ರೆಗೆ ಸಕ್ಕರೆ ಕಾಯಿಲೆ ರೋಗಿಗಳ ನೆರವಿಗಾಗಿ 5 ಡಯಾಲಿಸಿಸ್ ಮಷಿನ್ಗಳನ್ನು ನೀಡಲಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇರುವಂಥ ಆಸ್ಪತ್ರೆಗಳಿಗೆ ಡಯಾಲಿಸಿಸ್ ಮಷಿನ್ಗಳನ್ನು ಪೂರೈಸಲಾಗುವುದು ಎಂದು ಹೇಳಿದ್ದಾರೆ. ಅಂಗವಿಕಲರಿಗೆ ಕೃತಕ ಕಾಲು ಜೋಡಣೆಗಾಗಿ ಬೆಂಗಳೂರು ಮತ್ತಿತರ ಕಡೆಗಳಲ್ಲಿ ಅಂಗವಿಕಲತೆಗೆ ತಕ್ಕಂಥ ಉಪಕರಣಗಳನ್ನು ಪೂರೈಸಲಾಗುವುದು ಎಂದು ಅವರು ಹೇಳಿದರು. ಅಧ್ಯಕ್ಷರು ತುಮಕೂರು ನಗರದ ತಮ್ಮ ಕಚೇರಿಯ ಸಭಾಂಗಣದಲ್ಲಿ ಇಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಗೋಷ್ಠಿಯಲ್ಲಿ ರೋಟರಿಯ ಖಜಾಂಚಿ ಅನಿತಾ ನಾಗೇಶ್, ಪದಾಧಿಕಾರಿಗಳಾದ ನಾಗರಾಜ್, ಎಂಎಸ್ ಉಮೇಶ್, ಎಸ್ಎಲ್ ಶಿವಶಂಕರ್, ನಾಗಮಣಿ, ಪ್ರಭಾಕರ್ ಹಾಜರಿದ್ದರು. ಜುಲೈ 20/7/2024ರಂದು ಬಿರ್ಲಾ ಆಡಿಟೋರಿಯಂ ಅಂದ್ರೆ SIT ಇಂಜಿನಿಯರ್ ಕಾಲೇಜಿನಲ್ಲಿ ರೋಟರಿ ತುಮಕೂರು ಕ್ಲಬ್ ವತಿಯಿಂದ ಪದಗ್ರಹಣ ಸಮಾರಂಭ. ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಟಿ ಭವ್ಯ ಮತ್ತು ಇನ್ಸ್ಟಾಲ್ ಆಫೀಸರ್ ಆಗಿ ಡಿಸ್ಟ್ರಿಕ್ಟ್ ಗವರ್ನರ್ ಮಾದೇವ್ ಪ್ರಸಾದ್ ಅವರು ಹಾಗೂ ಸುನೀತಾ ಗೌಡ, ನ್ಯೂ ಪಬ್ಲಿಕ್ ಸ್ಕೂಲ್ ಇನ್ ಬ್ಯಾಂಗ್ಳೂರ್, ಇವರು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಪದಗ್ರಹಣ ಸಮಾರಂಭದಲ್ಲಿ 66 ವರ್ಷಗಳ ನಂತರ ಪ್ರಪ್ರಥಮ ಮಹಿಳೆ ಅಧ್ಯಕ್ಷೆಯಾಗಿ ನಾನು ರಾಜೇಶ್ವರಿ ರುದ್ರಪ್ಪ ಪದಗ್ರಹಣ ಸಮಾರಂಭ ಸ್ವೀಕಾರ ಮಾಡ್ತೇವೆ. ಹಾಗೂ ನಾಗಮಣಿ ಪ್ರಭಾಕರ್ ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ ಅನಿತಾ ನಾಗೇಶ್ ಅವರು, ಎಡಿಟರ್ ಆಗಿ ವೀಣಾ ಉಮಾಶಂಕರ್ ಅವರು, ಎಜುಕೇಶನ್ ಡೈರೆಕ್ಟರ್ ಆಗಿ ಚಂದ್ರಕಲಾ ಮೇಡಮ್ ರವರು ಮತ್ತು ಎಲ್ಲ ಪದಾಧಿಕಾರಿಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ರೋಟರಿ ತುಮಕೂರು ಕ್ಲಬ್ 66 ವರ್ಷ ಪೂರೈಸಿ 67ನೇ ವರ್ಷದ ಪ್ರಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ರಾಜೇಶ್ವರಿ ರುದ್ರಪ್ಪ ಅಂತ ಪದಗ್ರಹಣ ಸಮಾರಂಭ 20/7/2024 SIT ಬಿರ್ಲಾ ಆಡಿಟೋರಿಯಂನಲ್ಲಿ ಏರ್ಪಾಡು ಮಾಡಲಾಗಿದೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿ ಹಾರೈಸಿ. ಮತ್ತು ನಮ್ಮ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಪಲ್ಸ್ ಪೋಲಿಯೋ ನಿರ್ಮುಕ್ತ ಏನಿದೆ ಅದನ್ನು ಎಲ್ಲ ಹಳ್ಳಿ ಕಡೆ, ಅಂದರೆ ನಮ್ಮ ಈ ಒಂದು ಉದ್ದೇಶ ಅಂದರೆ ಈ ವರ್ಷದ ಉದ್ದೇಶ ಅಂದರೆ ರೂರಲಲ್ಲಿ ಅಂದರೆ ಹಳ್ಳಿ ಕಡೆಗಳಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಪಲ್ಸ್ ಪೋಲಿಯೋ ಇರ್ಬೋದು, ಬ್ಲಡ್ ಬ್ಯಾಂಕ್ ಇರ್ಬೋದು, ಡೆಂಟಲ್ ಚೆಕಪ್ ಇರ್ಬೋದು, ಮತ್ತು ಮಕ್ಕಳಲ್ಲಿ ಎಜುಕೇಷನ್ ಅಂದರೆ ಈ ಡೆಂಗ್ಯೂ ಇರ್ಬೋದು, ಹಲವಾರು ಕಾಯಿಲೆಗಳಿಗೆ ಡಾಕ್ಟರ್ಸ್ನ ಕರೆಸಿ ಅವೇರ್ನೆಸ್ ಕಾರ್ಯಕ್ರಮ ಮೂಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಮುಂದೆ ನೀವು ರೋಟರಿ ಸಂಸ್ಥೆಯಿಂದ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಈ ಸರಿ ನಮ್ಮ ಡಿಸ್ಟಿಕ್ನಲ್ಲಿ ಈ ಉದ್ದೇಶ ಅಂದರೆ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮ. ಅಂದರೆ ಕ್ಯಾನ್ಸರ್ ತಡೆಗಟ್ಟೋದು, ಅಂದರೆ 8 ವರ್ಷದಿಂದ 14 ವರ್ಷ ಮಕ್ಕಳಿಗೆ ಒಂದು ಲಸಿಕೆ ಹಾಕ್ಸೋದು. ಹೆಣ್ಣು ಮಕ್ಕಳಿಗೆ 8 ವರ್ಷದಿಂದ 14 ವರ್ಷದವರೆಗೆ ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕ್ಸೋದು. ಈ ವರ್ಷ ನಮ್ಮ ಡಿಸ್ಟಿಕ್ನಲ್ಲಿ 10,000 ಜನಕ್ಕೆ ಲಸಿಕೆ ಹಾಕಿಸ್ಬೇಕು ಅಂತ ನಮ್ಮ ಡಿಸ್ಟಿಕ್ ಗವರ್ನರ್ ಆದಂತಹ ಮಾದೇವ್ ಪ್ರಸಾದ್ ಅವರು ಆಯೋಜಿಸಿದ್ದಾರೆ. ಒಂದು ಲಸಿಕೆ ಬೆಲೆ 2,000 ರೂಪಾಯಿ. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ಸಂಸ್ಥೆಯಿಂದ, ನಮ್ಮ ರೋಟರಿ ಕ್ಲಬ್ ಸಂಸ್ಥೆ ಏನಿದೆ ಅಲ್ಲಿಂದ ನಾವು 100 ಮಕ್ಕಳಿಗೆ ಲಸಿಕೆ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಆಮೇಲೆ ಗ್ರಾಮಾಂತರ ಮಟ್ಟದಲ್ಲಿ ಶಾಲೆಗಳಲ್ಲಿ ಸರಿಯಾದ ಮಕ್ಕಳು ಬರೋದಿಲ್ಲ, ಅದ್ರ ಶಾಲೆಗಳಿಗೆ ಮಕ್ಕಳು ಬರೋದಿಲ್ಲ, ಆ ಥರ ಏನಾದರೂ ಮಕ್ಕಳನ್ನ ಶಾಲೆಗೆ ಕರೆತಾರೋ ಅಂತ ಒಂದು ವಿಚಾರವಾಗಿ ಏನಾದರೂ ಕಾರ್ಯಕ್ರಮ?
ಹಳ್ಳಿಗಳಲ್ಲಿ ಮಕ್ಕಳು ಶಾಲೆಗೆ ಬರಲಿಲ್ಲ ಅಂದರೆ ನಾವು ಪಂಚಾಯಿತಿಯವ್ರನ್ನ ಭೇಟಿ ಮಾಡಿ ಆಳ್ ಡೈರಿ ಪಂಚಾಯಿತಿಯವರ ಅಂತ ಅಧ್ಯಕ್ಷಗಳನ್ನ ಮತ್ತು ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಮಕ್ಕಳನ್ನ ಉತ್ತೇಜನಗೊಳಿಸಿ ಶಾಲೆಗೆ ಬರೋ ಹಾಗೆ ಮಾಡಬೇಕು ಅಂತ ಅನ್ಕೊಳ್ತೀವಿ ಸರ್. ಥ್ಯಾಂಕ್ ಯು. ನಾವು ಆರೋಗ್ಯಕ್ಕೆ ಸಾರ್ವಜನಿಕ ಆರೋಗ್ಯಕ್ಕೆ ಕೂಡ ಬಹಳ ಒತ್ತು ಕೊಡ್ತಾ ಇದ್ದೀವಿ. ಡಯಾಲಿಸಿಸ್ ಮಿಷಿನ್ಗಳನ್ನ ಹಾಸ್ಪಿಟ್ಲ್ಗಳಿಗೆ ಎಲ್ಲ ಕೊಡ್ತಾ ಇದ್ದೀವಿ. ಈಗಾಗಲೇ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ 5 ಡಯಾಲಿಸಿಸ್ ಮಿಷಿನ್ ಕೊಟ್ಟು, ಅದು ಯಾರಾದರೂ ಬಡವರು ಯಾರ ಕೈಲಿ ಡಯಾಲಿಸಿಸ್ ಮಾಡಿಸ್ಕೊಳಕ್ಕಾಗೋ ಶಕ್ತಿ ಇಲ್ವೋ ಅಂಥವರು ನಮ್ಮನ್ನು ಸಂಪರ್ಕಿಸಿದರೆ ನಾವು ಅವರಿಗೆ ಲೆಟ್ರ್ ಕೊಡ್ತೀವಿ, ಅವರಿಗೆ ಫ್ರೀ ಆಫ್ ಕಾಸ್ಟ್ ಡಯಾಲಿಸಿಸ್ ಮಾಡಿಕೊಡ್ತಾರೆ. ಹಾಸ್ಪಿಟ್ಲಿನವ್ರು ಏನೋ ಒಂದು ಸ್ವಲ್ಪ ಮೇಂಟೆನೆನ್ಸ್ ತೊಗೋಬೋದು, ಆದರೆ ಬೇರೆ ಎಲ್ಲ ಫ್ರೀಯಾಗಿ ಆಗುತ್ತೆ ಅವರಿಗೆ. ಸೊ ಅದು ಸ್ವಲ್ಪ ನೀವು ಎಲ್ಲ ಪಬ್ಲಿಸಿಟಿ ಕೊಟ್ಟರೆ ಅವಶ್ಯಕತೆ ಇರೋರು ಅದನ್ನ ಮಾಡಿಸ್ಕೋಬಹುದು. ಈಗ ಸದ್ಯಕ್ಕೆ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಕೊಡ್ತೀವಿ, ಅದಲ್ಲದೆ ಬೇರೆ ಹಾಸ್ಪಿಟ್ಲುಗಳಿಗೂ ಕೊಡ್ತೀವಿ. ಕೊಟ್ಟ ಮೇಲೆ ನಾವು ನಿಮ್ಗೆ ಅದನ್ನು ತಿಳಿಸ್ತೀವಿ. ಅದು ಸ್ವಲ್ಪ ಎಲ್ಲರಿಗೂ ಅವೇರ್ನೆಸ್ ಕೊಡಿ. ಯಾರ ಅವಶ್ಯಕತೆ ಇದೆ ತೀರಾ ಬಡವರು ಅಂಥವರಿಗೆ ಖಂಡಿತ ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀವಿ. ಆಮೇಲೆ ಕೃತಕ ಕಾಲು ಜೋಡಣೆ ಶಿಬಿರ ಅದು ಕಂಟಿನ್ಯೂಸ್. ಅದು ಆ್ಯಕ್ಚುಲಿ ಬೆಂಗಳೂರಿನಲ್ಲಿ ನೆರವೇರೋದು. ಇಲ್ಲಿ ಲೋಕಲ್ ಆಗಿರೋ ಜನ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅವ್ರನ್ನ ಬೆಂಗಳೂರಿಗೆ ಕಳಿಸ್ಕೊಡ್ತೀವಿ. ಬೆಂಗಳೂರಿನಲ್ಲಿ ಕೃತಕ ಕಾಲು ಕೈ ಯಾವುದೇ ಅಂಗಾಂಗ ಅದು ಆಗೋ ಹಾಗಿದ್ದರೆ ಅವ್ರಿಗೆ ನಾವು ಮಾಡಿಸ್ಕೊಡ್ತೀವಿ. ತಮ್ಮ ಹೆಸರು ಮೇಡಮ್? ಅನಿತಾ ನಾಗೇಶ್. ನಾನು ಅನಿತಾ ನಾಗೇಶ್ ಅಂತೇಳಿ ತುಮಕೂರು ಟ್ರೆಷರರ್ 24-25. ಥ್ಯಾಂಕ್ ಯು.